ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆಯ ಕುರಿತು ಮಾತಾಡೋಕ್ಕೆ ಸ್ವತಃ ನಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಮೇಡಮ್, ನಾನು ನಿಮ್ಮ ಜೊತೆ ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಸಿಟಿ ರವಿ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದೀರಾ. ಏನು ನೀವು ಹೇಳೇ ಇಲ್ಲ ಅಂದ ತಕ್ಷಣ ಅದು ಸುಳ್ಳಿದ್ದು ಸತ್ಯ ಇದ್ದಿದ್ದು ಸುಳ್ಳು ಆಗ್ಬಿಡುತ್ತಾ? ನೀವು ಹೆಂಗಂದ್ರೆ ಸಿಟಿ ರವಿ ಅವರು ಹೆಣ್ಣನ್ನು ಗಂಡು ಮಾಡ್ತೀರಾ, ಗಂಡನ್ನ ಹೆಣ್ಣು ಮಾಡ್ತೀರಾ, ಕಾಗೆಯನ್ನು ಕರ್ಗನು ಮಾಡ್ತೀರಾ, ಕಾಗೆಯನ್ನು ಬೆಳಗನು ಮಾಡ್ತೀರಾ. ನಾನು ಮೊದಲನೇ ಭಾಷಣ ತೆಗೆದು ನೋಡಿ, ನಾನು ಹೇಳಿದ್ದೆ, ನನ್ನ ಪ್ರಥಮ ಭಾಷಣ MLA ಆದ ತಕ್ಷಣ ಹೋದಾಗ ನಿಮ್ಮ ಬಗ್ಗೆನೇ ಮಾತಾಡಿದೆ. ಅವತ್ತೇ ಕಂಡು ಹಿಡಿದಿದ್ದೆ ನೀವು ಎಂಥವ್ರು ಅಂತ ಹೇಳಿ. ನಾನು ಅವತ್ತೇ ಹೇಳಿದೆ, ಸಿಟಿ ರವಿ ಅವರು ಅವರೇ ಚೀಟ್ತಾರೆ, ಅವರೇ ರಮಿಸ್ತಾರೆ ಅಂತ ಹೇಳಿದ್ದೆ, ಸಣ್ಣಗೆ ಹುಳ ಬಿಡ್ತಾರೆ ಅಂತ ಹೇಳಿದ್ದೆ. ಅವತ್ತೇ ನಿಮ್ಮ ಒಂದು ಭಾವನೆಯನ್ನು ನೀವು ಯಾವ ರೀತಿ ಇದ್ದೀರ ಅನ್ನೋದನ್ನು ನನ್ನ ಪ್ರಥಮ ಭಾಷಣದಲ್ಲಿ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೀನಿ. ನೀವು ನನಗೆ ಆವತ್ತು ಅಂದು ರಾಹುಲ್ ಗಾಂಧಿಯವರ ಬಗ್ಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಅದಕ್ಕೆ ವಿರೋಧ ಮಾಡಿದಾಗ ಈ ಪದವನ್ನು ಬಳಸಿದ್ರಿ. ನಿಮಗೆ ಆತ್ಮಸಾಕ್ಷಿ ಇಲ್ವಾ? ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಳ್ತಾ ಇದ್ದೀರಾ. ಮೋದಿಯವ್ರ ಬಳಿ ಹೋಗ್ತಾರೆ ಈ ವಿಚಾರವಾಗಿ? ನಾನು ಖಂಡಿತವಾಗ್ಲೂ ಮೋದಿಯವರಿಗೆ ಪತ್ರವನ್ನು ಬರಿತೀನಿ. ಸಭಾಪತಿಯವರಿಗೆ ಇನ್ನೊಂದು ಮನವಿಯನ್ನು ಸಾಕ್ಷಿ ಸಮೇತ ನಾನು ಕೊಡ್ತೀನಿ. ಅಲ್ಲ, ಒಂದು ರಾಜ್ಯದ ಮಹಿಳಾ ಮಂತ್ರಿ ಜೊತೆ ಈ ರೀತಿ ಹೇಳಿಕೆ ನೀಡಿದಾಗ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಅವರೆಲ್ಲರೂ ಧೃತರಾಷ್ಟ್ರರಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಯಾಕಂದರೆ ಕೆಟ್ಟದ್ದು ಯಾವುದು, ಕೆಟ್ಟದ್ದು ಕೇಳೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ ಅಂತ ಹೇಗೆ ಗಾಂಧೀಜಿ ಅವ್ರು ಹೇಳಿದ್ರಲ್ಲ. ಆದರೆ ಇವತ್ತು BJPಯವ್ರಿಗೆ ಬರೀ ಕೆಟ್ಟದ್ದೇ ಮಾಡಬೇಕು, ಕೆಟ್ಟದ್ದೇ ಕೇಳಬೇಕು, ಕೆಟ್ಟದ್ದೇ ಇದನ್ನು ಮಾಡಬೇಕು ಅಂತ ಈ BJPಯವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅಯ್ಯೋ ಪಾಪ ಅನಿಸುತ್ತೆ ನನಗೆ. ಒಂದು ಕಡೆ BJPಯ ಸಿದ್ಧಾಂತ ಬೇಟಿ ಬಚಾವ್ ಬೇಟಿ ಪಡಾವ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದೆ ಅಂತ ಹೇಳ್ತಾರೆ. ಆದರೆ ರಾಮನ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಒಬ್ಬ ಮಹಿಳೆಗೆ ನಿಜವಾಗ್ಲೂ ಶೇಮ್ ಆನ್ ದೆಮ್. ಪ್ರೆಸ್ ಮೀಟಲ್ಲಿ ಸಿಟಿ ರವಿ ಹೇಳ್ತಾರೆ, ಲಕ್ಷ್ಮಿ ಅಕ್ಕ ನನ್ನ ಹೃದಯದಿಂದ ಕೆಟ್ಟವನಲ್ಲ ಅಂತ. ಸಿಟಿ ರವಿಯನ್ನ ಹೃದಯದಿಂದ ನೀವು ಕೆಟ್ಟವರಿಲ್ಲ. ಆದರೆ ನೀವು ಅಂದಿರುವಂಥ ಮಾತನ್ನು ಅದು ಯಾವತ್ತಿದ್ರೂ ನನ್ನ ಕೊನೆ ಉಸಿರಿರುವವರೆಗೂ ಅದರ ವಿರುದ್ಧ ನಾನು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ. ಸದನದಲ್ಲೂ ಕ್ಷಮೆ ಕೇಳಿದ್ರು, ಯಾವತ್ತೂ ಕ್ಷಮಿಸೋದಿಲ್ಲ. ಸೊ ಇವಿಷ್ಟು ಏನಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂಥ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5 ಬೆಳಗಾವಿ.